ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೆ ಜೈಲು. ಇವತ್ತು ಸಿಐಡಿ ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದೆ. ಸೂರಜ್ ರೇವಣ್ಣಗೆ ಕಸ್ಟಡಿ ಅಂತ್ಯವಾಗಿ ಇದೀಗ ಜೈಲು ಸೇರ್ತಾ ಇದ್ದಾರೆ. ಜುಲೈ 18ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಮಾಡಿದೆ ಕೋರ್ಟ್. ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಸೂರಜ್ ರೇವಣ್ಣ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ವಕೀಲರು ನಿರ್ಧಾರ ಮಾಡಿದ್ದಾರಂತೆ. ನಾಳೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಅಂದರೆ ನಾಳೆ ಸೂರಜ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ನಾಳೆಗೆ. ಸೊ ಹೀಗಾಗಿ ಇವತ್ತು ಇವರು ಫೈಲ್ ಮಾಡಿದ್ರೆ, ಜಾಮೀನು ಅರ್ಜಿಯ ಫೈಲ್ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸರ್ಕಾರಿ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಆ ನಂತರದಲ್ಲಿ ವಿಚಾರಣೆ ಆಗುತ್ತೆ. ಜೈಲು ಕೊಡಬೇಕಾ, ಬೇಲ್ ಕೊಡಬೇಕಾ, ಬೇಡವಾ ಅನ್ನೋದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಪರಪ್ಪನ ಅಗ್ರಹಾರ ಈಗ ಸೆಲೆಬ್ರಿಟಿಗಳಿರುವಂಥ ಜಾಗ. ಈಗ ಸೂರಜ್ ಕೂಡ ಪರಪ್ಪನ ಅಗ್ರಹಾರದ ದಾರಿ ಹಿಡಿದಿದ್ದಾರೆ. ಜೈಲು ಬೇಲಿನ ಕತೆ ನಾಳೆ ಯಾವ ರೀತಿ ಇರುತ್ತೆ? ದಶರಥೇನು ಈಗಾಗಲೇ ಸೂರಜ್ ರೇವಣ್ಣ ಏನು ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಲಾಯಿತು. ಹಾಜರುಪಡಿಸಿದ ಬಳಿಕ ಅವ್ರನ್ನ ಜುಲೈ 18 ಕೂಡ ಅವ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಅನ್ನೋದೇ ಒಂಥರ ಸೆಲೆಬ್ರಿಟಿಗಳ ಅಡ್ಡಾನ ಅಂತ ರೀತಿಯಲ್ಲಿ ಆಗಿರುವಂತದ್ದು. ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಇನ್ನೊಂದು ಕಡೆ ಸೂರಜ್ ರೇವಣ್ಣ, ಪವಿತ್ರ ಗೌಡ, ಹೀಗೆ ಎಲ್ಲಾ ಸೆಲೆಬ್ರಿಟಿಗಳು ಮತ್ತು ರಾಜಕೀಯವಾಗಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳೇನಿದೆ ಎಲ್ಲರೂ ಕೂಡ ಒಂದೊಂದೇ ಅವರದೇ ಪ್ರತ್ಯೇಕ ಪ್ರಕರಣಗಳಲ್ಲಿ ಎಲ್ಲರೂ ಕೂಡ ಜೈಲು ಸೇರಿರುವಂತದ್ದು. ಹೀಗಾಗಿ ಜೈಲಿನಲ್ಲೂ ಒಂದು ರೀತಿಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಾಗಿ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ಸೂರಜ್ ರೇವಣ್ಣ ವಿಚಾರಣೆ ಮುಗಿದಂದ್ರೆ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡಿದ್ರು ಸಿಐಡಿ ಅಧಿಕಾರಿಗಳು. ಇದಾದ ನಂತರ ಅವ್ರನ್ನ ಇವತ್ತು ಪ್ರೊಡ್ಯೂಸ್ ಮಾಡಿದ್ದು. ಸೊ ಇನ್ನ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಬೇರೆ ದೂರುಗಳು ದಾಖಲಾದ್ರೆ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅವಶ್ಯಕತೆ ಬಿದ್ದಿದೆ. ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಗಳನ್ನ ಸಿದ್ಧತೆ ಮಾಡುವಂಥದ್ದು. ಅಂದ್ರೆ 3 ಪ್ರಕರಣಗಳಲ್ಲೂ ಕೂಡ ಆದಷ್ಟು ಬೇಗ ಚಾರ್ಜ್ ಶೀಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ರಕರಣಕ್ಕೆ ಅನುಸಾರವಾಗಿ ಅಂದ್ರೆ ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ರೆ ಪ್ರತ್ಯೇಕವಾಗಿ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಇತ್ತ ದರ್ಶನ್ ಪ್ರಕರಣದ ಕೂಡ ಚಾರ್ಜ್ ಶೀಟ್ ಸಿದ್ಧತೆಗೆ ಪೊಲೀಸ್ ಅಧಿಕಾರಿಗಳು ಎಲ್ಲವನ್ನು ಕೂಡ ಮಾಡ್ಕೊಳ್ತಿರುವಂತದ್ದು. ಇನ್ನು SIT ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣಗಳದ್ದು ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಿದ್ಧತೆಯನ್ನು ಪಡಿಸ್ತಿದ್ರು. ಇನ್ನು ಸೂರಜ್ ರೇವಣ್ಣ ಇವತ್ತು ಬಿಟ್ಟಿರುವಂತದ್ದು. ಇದಾದ ಬಳಿಕ ಇವರು ಸಿಐಡಿ ಅಧಿಕಾರಿಗಳು ಆತನಿಗೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಿದ್ಧತೆ ಮಾಡ್ಕೊಳ್ಳೋ. ಅಂದ್ರೆ ಎಲ್ಲ ಒಂದ್ ಕಡೆ ಪರಪ್ಪನ ಅಗ್ರಹಾರಕ್ಕೆ ಸೆಲೆಬ್ರಿಟಿಗಳೇ ಆರೋಪಿಗಳಾಗಿ ಹೋಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿಗೂ ಕೂಡ ಸಾಕಷ್ಟು ಜನ ಅವರ ಅಭಿಮಾನಿಗಳಿರ್ಬೋದು ನೋಡ್ಲಿಕ್ಕೆ ಹೋಗುವಂತದ್ದು. ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ನೋಡ್ಲಿಕ್ಕೆ ಪರಪ್ಪನ ಅಗ್ರಹಾರ ಬಳಿ ಹೋಗಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಈಗ ಮೇಲೆ ದಿನಕ್ಕೆ ಒಬ್ಬೊಬ್ರು ಅಲ್ಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಗಳಲ್ಲಿ ಪ್ರಮುಖವಾದ ಆರೋಪಿಗಳೇನಿದ್ರೆ ಎಲ್ಲರೂ ಸೆಲೆಬ್ರಿಟಿಗಳು ಇರುವಂತದ್ದು, ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಸೇರಿರುವಂತದ್ದು. ದರ್ಶನ್. ಓಕೆ, ಧನ್ಯವಾದಗಳು ಸಂತೋಷ್.